ಆರ್ಸಿಬಿ 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 ಆರ್ಸಿಬಿ. ಕಾಲ್ತುಳಿತದಲ್ಲಿ 11 ಜನರ ಬಲಿ ಪಡೆದ ಬಳಿಕ ಮೊದಲ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಹೈ ವೋಲ್ಟೇಜ್ ಮ್ಯಾಚ್. ಜೂನ್ 4, 2025 ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಸಂಭವಿಸಿದ ಘೋರ ಕಾಲ್ತುಳಿತ ದುರಂತದಲ್ಲಿ 11 ಅಭಿಮಾನಿಗಳು ಬಲಿಯಾಗಿದ್ರು. ಈ ದುರಂತದ ಬಳಿಕ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಗ್ರಹಣ ಹಿಡಿದಿತ್ತು. ಕಳೆದ 10 ತಿಂಗಳಿಂದಲೂ ಯಾವುದೇ ಪಂದ್ಯ ನಡೆದಿರಲಿಲ್ಲ. ಹಲವು ಗೈಡ್ಲೈನ್ಸ್, ಹಲವು ಕಟ್ಟುನಿಟ್ಟಿನ ನಿಯಮದೊಂದಿಗೆ ಮತ್ತೆ ಚಿನ್ನಸ್ವಾಮಿಗೆ ಕಳೆ ಬಂದಿದೆ. ಇವತ್ತು ಬೆಂಗಳೂರು ವರ್ಸಸ್ ಹೈದರಾಬಾದ್ ನಡುವೆ ಪಂದ್ಯ ನಡೀತಿದೆ. ಇಂದಿನಿಂದ ಐಪಿಎಲ್ ಹಬ್ಬ ಶುರುವಾಗಿದ್ದು, ಐಪಿಎಲ್ ನಿಯಮದಂತೆ ಕಪ್ ಗೆದ್ದ ತಂಡದ ಹೋಮ್ ಗ್ರೌಂಡ್ನಲ್ಲೇ ಉದ್ಘಾಟನಾ ಪಂದ್ಯ ನಡೀತಿದೆ. ಕೊಹ್ಲಿ ಹುಡುಗರು ಚಿನ್ನಸ್ವಾಮಿಯಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ಮರುಕಳಿಸಬಾರದು ಅಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಅದೇನು ಅಂತ ನೋಡುವುದಾದ್ರೆ, ಕಾಲ್ತುಳಿತ ದುರಂತದಿಂದ ಎಚ್ಚೆತ್ತು ಹಲವು ಕ್ರಮ ಕೈಗೊಳ್ಳಲಾಗಿತ್ತು. ಹೆಚ್ಚು ಜನ ಸೇರದಂತೆ ತಡೆಯಲು ಆನ್ಲೈನ್ನಲ್ಲಿ ಟಿಕೆಟ್ ಮಾರಾಟ ಮಾಡಲಾಗಿತ್ತು. ಸ್ಟೇಡಿಯಂನ ಕೆಪಾಸಿಟಿಗಿಂತ ಕಡಿಮೆ ಟಿಕೆಟ್ ಸೇಲ್ ಮಾಡಲಾಗಿದೆ. ಟಿಕೆಟ್ ಇದ್ದವರಿಗೆ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೆ ಎಂಟ್ರಿ ನೀಡಲಾಗಿದೆ. ಗೇಟ್ A10 ರಲ್ಲಿ ಆಟಗಾರರು ಮತ್ತು ವಿಐಪಿಗಳಿಗೆ ಪ್ರವೇಶ ನೀಡಲಾಗಿದೆ. ಗೇಟ್ಗಳ ಬಳಿ ಪ್ರೇಕ್ಷಕರು ನೂಕುನುಗ್ಗಲು ಇಲ್ಲದೆ ಸಾಗಲು ವ್ಯವಸ್ಥೆ ಕಲ್ಪಿಸಲಾಗಿದೆ. 2000 ಪೊಲೀಸರು, 7 ಸ್ಪೆಷಲ್ ಸ್ಕ್ವಾಡ್ ನಿಯೋಜನೆ ಮಾಡಲಾಗಿದೆ. ಯಾವುದೇ ಸಣ್ಣ ಲೋಪದೋಷ ನಡೆಯದಂತೆ ಬಂದೋಬಸ್ತ್ ಮಾಡಲಾಗಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರಿಗೆ 11 ಆಸನ ಮೀಸಲು. ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರಿಗೆ ಆರ್ಸಿಬಿ ತಂಡ ಗೌರವ ಸಲ್ಲಿಸಿದೆ. 11ನೇ ಸಂಖ್ಯೆ ಜೆರ್ಸಿ ಧರಿಸಿ ಎಲ್ಲಾ ಆಟಗಾರರು ಅಭ್ಯಾಸ ಮಾಡಿದ್ದಾರೆ. ಹಾಗೆಯೇ ಸ್ಟೇಡಿಯಂನಲ್ಲಿ 11 ಆಸನಗಳನ್ನ ಖಾಲಿ ಇರಿಸಿ ಗೌರವ ಸಲ್ಲಿಸಲಾಗಿದೆ. ಇನ್ನು ಶಾಸಕರಿಗೆ ಪಂದ್ಯ ನೋಡಲು ಟಿಕೆಟ್ ನೀಡಬೇಕು ಅಂತ ಸದನದಲ್ಲೇ ಜನಪ್ರತಿನಿಧಿಗಳು ಚರ್ಚೆ ಮಾಡಿದ್ರು. ಇದಾದ ಬಳಿಕ ಕೆಎಸ್ಸಿಎ 1+1 ಟಿಕೆಟ್ ನೀಡಲು ಒಪ್ಪಿದೆ. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗ್ತಿದ್ದಂತೆ ಬಿಜೆಪಿಯಲ್ಲೂ ವಿರೋಧ ವ್ಯಕ್ತವಾಗಿದೆ. ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಕೂಡ ತಮ್ಮ ಹೆಸರಿನಲ್ಲಿ ಯಾವುದೇ ಪಾಸ್ ಅಥವಾ ಟಿಕೆಟ್ ವಿತರಿಸದಂತೆ ವಿಧಾನಸಭೆ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಸಭಾಧ್ಯಕ್ಷರಿಗೆ ಒಂದು ಪತ್ರ ಬರೆದಿದ್ದೀನಿ. ವಿಐಪಿ ಟ್ರೀಟ್ಮೆಂಟು ಶಾಸಕರಿಗೆ ಬೇಕು ಅಂತ ಕೇಳದೆ ಒಂದು ದೊಡ್ಡ ತಪ್ಪದು. ನಾನೇನೋ ಮಾಧ್ಯಮದಲ್ಲಿ ಓದಿದೆ, ಇವತ್ತು 2 ಟಿಕೆಟ್ ಕೊಡ್ತಾರೆ, ಮುಂದಿನ ಸಲ 5 ಟಿಕೆಟ್ ಕೊಡ್ತಾರೆ ಅಂತ. ನನ್ನ ಹೆಸರು ಯಾವುದು ಟಿಕೆಟ್ ಅಗತ್ಯ ಇಲ್ಲ, ಯಾವ ಪಾಸು ಅಗತ್ಯ ಇಲ್ಲ, ಯಾರಿಗೂ ಕೂಡ ಕೊಡಬಾರ್ದು ನನ್ನ ಹೆಸರಿನಲ್ಲಿ ಅಂತ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ಟಿಕೆಟ್ ಬೇಡ ಅಂದ್ರೆ ಬೇಡ, ನೋಡೋರು ಹೋಗಿ ನೋಡ್ಲಿ. ಮೊದಲಿಂದಲೂ ಟಿಕೆಟ್ ಕೊಡ್ತಿದ್ರು, ಈಗ ಹೆಚ್ಚುವರಿಯಾಗಿ 1 ಟಿಕೆಟ್ ಕೊಡ್ತಿದ್ದಾರೆಯಷ್ಟೇ ಎಂದಿದ್ದಾರೆ. ಇವತ್ತಿಂದ ಸರ್ ಇಲ್ಲ, ಬೇಡ ಅಂತಂದ್ರೆ ಬೇಡ. ಯಾರು ನೋಡಕ್ ಹೋಗ್ತಾರೆ ಅವ್ರು ಹೋಗಿ 1 ಕೊಡ್ತಾ ಇದ್ರು, 2 ಕೊಡಿ ಅಂತ ಹೇಳಿದ್ದಾರೆ. ಇವತ್ತು ನೋಡ್ತೀನಿ, ಸಮಯ ಸಿಕ್ಕಿದ್ರೆ. ಕೆಲಸ ಇದ್ರೆ ಹೋಗಲ್ಲ, ಕೆಲಸ ಇಲ್ಲದಾಗ ಹೋಗ್ತೀನಿ. ಕಳೆದ ವರ್ಷ ಘೋರ ದುರಂತಕ್ಕೆ ಮೂಕ ಸಾಕ್ಷಿಯಾಗಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಂದು ಐಪಿಎಲ್ ಹಬ್ಬ ನಡೆದಿದೆ. ಈ ಪಂದ್ಯ ನೋಡಲು ಶಾಸಕರು ಸೇರಿದಂತೆ ಅಭಿಮಾನಿಗಳು ನಾ ಮುಂದು ತಾ ಮುಂದು ಅಂತ ಆರ್ಸಿಬಿ ಹುಡುಗರ ಆಟವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.